ಆರಂಭಿಕರಿಗಾಗಿ ಬೇಸಿಕ್ ಇಂಗ್ಲಿಷ್ ತರಬೇತಿಗಳು ನನ್ನ ಜೊತೆ ಕಲಿಯಿರಿಯಲ್ಲಿ ಇವತ್ತು ನಾವು 10ನೇ ದಿನದ ಪಾಠವನ್ನು ಕಲಿಯೋಣ. ಇದುವರೆಗೆ ನಾನು ನಿಮಗೆ ಬಿ ರೂಪ ಮತ್ತು ಹ್ಯಾವ್ ರೂಪದಲ್ಲಿ ಪ್ರೆಸೆಂಟ್ ಮತ್ತು ಪಾಸ್ಟ್ ಎರಡೂ ಹೇಳಿಕೊಟ್ಟಿದ್ದೇನೆ. ಇವತ್ತು ಪಾಸ್ಟ್ ರೂಪದ ಪ್ರಶ್ನಾರ್ಥಕ ವಾಕ್ಯಗಳನ್ನು ಹೇಗೆ ಮಾಡುವುದು ಅಂತ ಕಲಿಯೋಣ. ಯಾರ ಬಳಿ ಏನು ಇತ್ತು ಇದನ್ನು ಹೇಳಲಿಕ್ಕೆ WH ಕ್ವಶನ್ಸ್. ನಿನ್ನ ಬಳಿ ಏನು ಇತ್ತು? ವಾಟ್ ಡಿಡ್ ಯು ಹ್ಯಾವ್? ನಿನ್ನ ಬಳಿ ಏನು ಇತ್ತು? ವಾಟ್ ಡಿಡ್ ಯು ಹ್ಯಾವ್? ಇದನ್ನು ರಿಪೀಟ್ ಮಾಡಬೇಕು ನೀವು ನನ್ನ ಜೊತೆ. ಅವನ ಬಳಿ ಪೆನ್ ಏಕೆ ಇತ್ತು? ವೈ ಡಿಡ್ ಹಿ ಹ್ಯಾವ್ ಅ ಪೆನ್? ಅವನ ಬಳಿ ಪೆನ್ ಏಕೆ ಇತ್ತು? ವೈ ಡಿಡ್ ಹಿ ಹ್ಯಾವ್ ಅ ಪೆನ್? ಅವಳ ಬಳಿ ಹಣ ಎಲ್ಲಿತ್ತು? ವೇರ್ ಡಿಡ್ ಶಿ ಹ್ಯಾವ್ ಮನಿ? ಅವಳ ಬಳಿ ಹಣ ಎಲ್ಲಿತ್ತು? ವೇರ್ ಡಿಡ್ ಶಿ ಹ್ಯಾವ್ ಮನಿ? ಯಾರ ಬಳಿ ಬೈಕ್ ಇತ್ತು? ಹೂ ಹ್ಯಾಡ್ ಅ ಬೈಕ್? ಯಾರ ಬಳಿ ಬೈಕ್ ಇತ್ತು? ಹೂ ಹ್ಯಾಡ್ ಅ ಬೈಕ್? ಅವರ ಬಳಿ ಪುಸ್ತಕ ಯಾವಾಗ ಇತ್ತು? ವೆನ್ ಡಿಡ್ ದೇ ಹ್ಯಾವ್ ಅ ಬುಕ್? ಅವರ ಬಳಿ ಪುಸ್ತಕ ಯಾವಾಗ ಇತ್ತು? ವೆನ್ ಡಿಡ್ ದೇ ಹ್ಯಾವ್ ಅ ಬುಕ್? ಈಗ ಇದೆ ಮತ್ತು ಇತ್ತು ಅಂದರೆ ಪ್ರೆಸೆಂಟ್ ಇದೆ, ಪಾಸ್ಟ್ ಇತ್ತು, ಇವುಗಳನ್ನು ಒಟ್ಟಿಗೆ ಕಲಿಯೋಣ. ನೋಡಿ, ನಿನ್ನ ಬಳಿ ಏನು ಇದೆ? ವಾಟ್ ಡೂ ಯು ಹ್ಯಾವ್? ನಿನ್ನ ಬಳಿ ಏನು ಇದೆ? ವಾಟ್ ಡೂ ಯು ಹ್ಯಾವ್ ಅಂದರೆ ಇಲ್ಲಿ ಡೂ ಬರ್ತದೆ. ಅದೇ ವಾಕ್ಯ, ನಿನ್ನ ಬಳಿ ಏನು ಇತ್ತು? ವಾಟ್ ಡಿಡ್ ಯು ಹ್ಯಾವ್? ನಿನ್ನ ಬಳಿ ಏನು ಇತ್ತು? ವಾಟ್ ಡಿಡ್ ಯು ಹ್ಯಾವ್ ಅಂದರೆ ಪ್ರೆಸೆಂಟಲ್ಲಿ ಡೂ ಬರ್ತದೆ, ಪಾಸ್ಟಲ್ಲಿ ಡಿಡ್ ಬರ್ತದೆ. ಓಕೆ. ಅವಳ ಬಳಿ ಮೊಬೈಲ್ ಎಲ್ಲಿದೆ? ವೇರ್ ಡಸ್ ಶಿ ಹ್ಯಾವ್ ಅ ಮೊಬೈಲ್? ಅವಳ ಬಳಿ ಮೊಬೈಲ್ ಎಲ್ಲಿದೆ? ವೇರ್ ಡಸ್ ಶಿ ಹ್ಯಾವ್ ಅ ಮೊಬೈಲ್? ಈಗ ಪ್ರೆಸೆಂಟಲ್ಲಿ ಸಿಂಗ್ಯುಲರ್ ಇದ್ದರೆ ಹಿ ಶೀಟ್ ಮತ್ತು ಹೆಸರು ಬಂದರೆ ಹ್ಯಾವ್ ಇದ್ದದ್ದು ಹ್ಯಾಸ್ ಆಗ್ತದೆ, ಅಂದರೆ ಡೂ ಇದ್ದದ್ದು ಡಸ್ ಆಗ್ತದೆ. ಇದನ್ನು ಮುಂಚೆ ಕಲಿಸಿದ್ದೇನೆ ದೀರ್ಘವಾಗಿ, ಈಗಲೂ ರಿಪೀಟ್ ಮಾಡ್ತಾ ಇದ್ದೇನೆ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಪುನಃ ಹೋಗಿ ಹಿಂದೆ ಹೋಗಿ ನೋಡಿ, ಅರ್ಥ ಆಗ್ತದೆ. ಅವಳ ಬಳಿ ಮೊಬೈಲ್ ಎಲ್ಲಿತ್ತು? ವೇರ್ ಡಿಡ್ ಶಿ ಹ್ಯಾವ್ ಅ ಮೊಬೈಲ್? ಅವಳ ಬಳಿ ಮೊಬೈಲ್ ಎಲ್ಲಿತ್ತು? ವೇರ್ ಡಿಡ್ ಶಿ ಹ್ಯಾವ್ ಅ ಮೊಬೈಲ್? ಯಾರ ಬಳಿ ಹಣ ಇದೆ? ಹೂ ಹ್ಯಾಸ್ ಮನಿ? ಯಾರ ಬಳಿ ಹಣ ಇದೆ? ಹೂ ಹ್ಯಾಸ್ ಮನಿ? ಯಾರ ಬಳಿ ಹಣ ಇತ್ತು? ಹೂ ಹ್ಯಾಡ್ ಮನಿ? ಯಾರ ಬಳಿ ಹಣ ಇತ್ತು? ಹೂ ಹ್ಯಾಡ್ ಮನಿ? ನಿನ್ನ ಬಳಿ ಸಮಯ ಯಾವಾಗ ಇರುತ್ತದೆ? ವೆನ್ ಡೂ ಯು ಹ್ಯಾವ್ ಟೈಮ್? ನಿನ್ನ ಬಳಿ ಸಮಯ ಯಾವಾಗ ಇರುತ್ತದೆ? ವೆನ್ ಡೂ ಯು ಹ್ಯಾವ್ ಟೈಮ್? ನಿನ್ನ ಬಳಿ ಸಮಯ ಯಾವಾಗ ಇತ್ತು? ವೆನ್ ಡಿಡ್ ಯು ಹ್ಯಾವ್ ಟೈಮ್? ನಿನ್ನ ಬಳಿ ಸಮಯ ಯಾವಾಗ ಇತ್ತು? ವೆನ್ ಡಿಡ್ ಯು ಹ್ಯಾವ್ ಟೈಮ್? ಅವನ ಬಳಿ ಬ್ಯಾಗ್ ಯಾಕೆ ಇದೆ? ವೈ ಡಸ್ ಹಿ ಹ್ಯಾವ್ ಅ ಬ್ಯಾಗ್? ಅವನ ಬಳಿ ಬ್ಯಾಗ್ ಏಕೆ ಇದೆ? ವೈ ಡಸ್ ಹಿ ಹ್ಯಾವ್ ಅ ಬ್ಯಾಗ್? ಅವನ ಬಳಿ ಬ್ಯಾಗ್ ಏಕೆ ಇತ್ತು? ವೈ ಡಿಡ್ ಹಿ ಹ್ಯಾವ್ ಅ ಬ್ಯಾಗ್? ಅವನ ಬಳಿ ಬ್ಯಾಗ್ ಏಕೆ ಇತ್ತು?
ವೈ ಡಿಡ್ ಹಿ ಹ್ಯಾವ್ ಅ ಬ್ಯಾಗ್? ಯಾರ ಬಳಿ ಕೀ ಇದೆ? ಹೂ ಹ್ಯಾಸ್ ದಿ ಕೀ? ಯಾರ ಬಳಿ ಕೀ ಇದೆ? ಹೂ ಹ್ಯಾಸ್ ದಿ ಕೀ? ಯಾರ ಬಳಿ ಕೀ ಇತ್ತು? ಹೂ ಹ್ಯಾಡ್ ದಿ ಕೀ? ಯಾರ ಬಳಿ ಕೀ ಇತ್ತು? ಹೂ ಹ್ಯಾಡ್ ದಿ ಕೀ? ಅವರ ಬಳಿ ಬಾಲ್ ಎಲ್ಲಿದೆ? ವೇರ್ ಡೂ ದೇ ಹ್ಯಾವ್ ಅ ಬಾಲ್? ಅವರ ಬಳಿ ಬಾಲ್ ಎಲ್ಲಿದೆ? ವೇರ್ ಡೂ ದೇ ಹ್ಯಾವ್ ಅ ಬಾಲ್? ಅವರ ಬಳಿ ಬಾಲ್ ಎಲ್ಲಿತ್ತು? ವೇರ್ ಡಿಡ್ ದೇ ಹ್ಯಾವ್ ಅ ಬಾಲ್? ಅವರ ಬಳಿ ಬಾಲ್ ಎಲ್ಲಿತ್ತು? ವೇರ್ ಡಿಡ್ ದೇ ಹ್ಯಾವ್ ಅ ಬಾಲ್? ನಿನ್ನ ಬಳಿ ಕುರ್ಚಿ ಯಾಕೆ ಇದೆ? ವೈ ಡೂ ಯು ಹ್ಯಾವ್ ಎ ಚೇರ್? ನಿನ್ನ ಬಳಿ ಕುರ್ಚಿ ಯಾಕೆ ಇದೆ? ವೈ ಡೂ ಹ್ಯಾವ್ ಅ ಚೇರ್? ನಿನ್ನ ಬಳಿ ಕುರ್ಚಿ ಯಾಕೆ ಇತ್ತು? ವೈ ಡಿಡ್ ಯು ಹ್ಯಾವ್ ಎ ಚೇರ್? ನಿನ್ನ ಬಳಿ ಕುರ್ಚಿ ಯಾಕೆ ಇತ್ತು? ವೈ ಡಿಡ್ ಯು ಹ್ಯಾವ್ ಅ ಚೇರ್? ಈಗ ಹ್ಯಾವ್ ರೂಪದ್ದು ಪ್ರೆಸೆಂಟ್ ಮತ್ತು ಪಾಸ್ಟ್ ಎರಡೂ ಸಹ ಕೊಟ್ಟಿದ್ದೇನೆ. ಬಿ ರೂಪದ್ದು ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಕೊಟ್ಟಿದ್ದೆ. ಹ್ಯಾವ್ ರೂಪದ ಫ್ಯೂಚರನ್ನು ವಿಲ್ ಹ್ಯಾವ್ ಅಂತಾರೆ. ಎಲ್ಲದಕ್ಕೂ ವಿಲ್ ಹ್ಯಾವ್ ಸೇರಿಸಿದ್ರೆ ಆಯಿತು. ನನ್ನಲ್ಲಿ ಭವಿಷ್ಯದಲ್ಲಿ ಅದು ಇರುವುದು ಇದು ಇರುವುದು ಅಂತ ಹೇಳಲಿಕ್ಕೆ ಐ ವಿಲ್ ಹ್ಯಾವ್, ಇದೆಲ್ಲ ಕನಸಿನ ಥರ ಆಗ್ತದೆ. ನಾವು ಕನಸು ಕಾಣ್ತೇವೆ, ಐ ವಿಲ್ ಹ್ಯಾವ್ ಎ ಕಾರ್, ಐ ವಿಲ್ ಹ್ಯಾವ್ ಎ ಬೈಕ್, ಐ ವಿಲ್ ಹ್ಯಾವ್ ದಿಸ್ ಥಿಂಗ್. ಸೊ ಇದು ಅಷ್ಟೊಂದು ಉಪಕಾರಿ ಅಲ್ಲ, ಅಂದರೆ ನಮಗೆ ಅಷ್ಟು ಉಪಯೋಗದಲ್ಲಿ ಬರುವುದಿಲ್ಲ. ಬಟ್ ಈಗ ನಾವು ಆ್ಯಕ್ಷನ್ ರೂಪದ ವಾಕ್ಯಗಳನ್ನು ಮಾಡ್ತೇವೆ. ಆ್ಯಕ್ಷನ್ ರೂಪ ಅಂದರೆ ಕಮ್, ಗೋ, ಟೇಕ್, ಬ್ರಿಂಗ್, ಇದೆಲ್ಲ ಡೂ ರೂಪ. ಆ ವಾಕ್ಯಗಳಲ್ಲಿ ನಾನು ವಿಲ್ಲನ್ನು ತುಂಬ ಚೆಂದ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ನನಗನ್ನಿಸ್ತದೆ ಹ್ಯಾವ್ ರೂಪದಲ್ಲಿ ಪ್ರೆಸೆಂಟ್ ಮತ್ತು ಪಾಸ್ಟ್ ಸಾಕು ಹೇಳಿ. ಸೊ ನೀವು ಇಷ್ಟನ್ನು ಚೆನ್ನಾಗಿ ಕಲಿಯಿರಿ. ನಾನು 5-10 ನಿಮಿಷದ ವಿಡಿಯೋ ಮಾಡಿದರೆ ನೀವು ಅದನ್ನು 50 ನಿಮಿಷ ಸ್ಪೆಂಡ್ ಮಾಡಬೇಕು. 50 ನಿಮಿಷ ನೀವು ಒಂದು 10 ಸಲ ವಿಡಿಯೋ ಕೇಳಿ 20 ಸಲ ರಿಪೀಟ್ ಮಾಡಬೇಕು. ರಿಪೀಟ್ ಮಾಡಿ ಗೊತ್ತಿಲ್ಲದವರು ಸ್ವಲ್ಪ ಪೆನ್ನೆಲ್ಲ ತಗೊಂಡು, ಪುಸ್ತಕ ಮತ್ತು ಪೆನ್ ತಗೊಂಡು ಬರೆದು ಕಲಿಯಿರಿ. ಬರ್ತದೆ, 3-4 ತಿಂಗಳೊಳಗೆ ಎಲ್ಲ ಬರ್ತದೆ. ಇನ್ಯಾರಿಗಾದರೂ ಡೈರೆಕ್ಟ್ ಅವರ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ವಿಡಿಯೋ ಬೇಕು ಹೇಳಿದರೆ ನಾನು ಕಳಿಸ್ತೇನೆ. ಅದಕ್ಕೆ 299 ರುಪೀಸ್ ಸಬ್ಸ್ಕ್ರಿಪ್ಷನ್ ಇದೆ. ಇಲ್ಲದಿದ್ದರೆ ನಾನು ಫೇಸ್ಬುಕ್, ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೇನೆ. ಅಲ್ಲಿ ಕೆಲವು ಸಲ ಕಟ್ಟಾಗಿ ಬರ್ತದೆ, ಕೆಲವು ಸಲ ಆರ್ಡರ್ ಹಿಂದೆ ಮುಂದೆ ಆಗ್ತದೆ. ಸೊ ಅಲ್ಲಿ ಹುಡುಕಬೇಕಾಗ್ತದೆ. ತುಂಬ ಮಂದಿ ನನಗೆ ಕೇಳ್ತಾರೆ, ಸರ್ 4ನೇ ದಿನದ 5ನೇ ದಿನದ ವಿಡಿಯೋ ಕಳಿಸಿ ಅಂತೇಳಿ. ಅವುಗಳು ಇವೆ ಅಲ್ಲಿ ಫೇಸ್ಬುಕ್ಕಲ್ಲಿ ಮತ್ತು ಎಲ್ಲ ಕಡೆ ಇವೆ. ಅದರ ಜೊತೆಗೆ ನಾನು ಬೇರೆ ವಿಡಿಯೋಗಳನ್ನು ಸಹ ಹಾಕ್ತೇನೆ. ಅಂದರೆ ಶಬ್ದಕೋಶದ ವಿಡಿಯೋ ಆಗಲಿ, ದಿನನಿತ್ಯದ ವಾಕ್ಯಗಳಾಗಲಿ, ಮತ್ತು ಪ್ರೀಸಿಂಗ್, ಇನ್ನೊಬ್ಬರನ್ನು ಹೊಗಳೋದು ಹೇಗೆ, ಅದೆಲ್ಲ. ಸೊ ಅದೆಲ್ಲ ಮಿಕ್ಸಪ್ ಆಗ್ತವೆ. ಎಲ್ರಿಗೂ ಅಗತ್ಯ ಇಲ್ಲ. ಯಾರಿಗಾದರೂ ಆರ್ಡರ್ ಪ್ರಕಾರ, ಅಂದರೆ ಇವತ್ತಿನ ನೋಟ್ಸ್ ಏನು ಕಲಿಬೇಕು, ನಾಳೆದ್ದು ಏನು ಕಲಿಬೇಕು, ನಾಳ್ದಿದ್ದು ಏನು ಕಲಿಬೇಕಂತ ಆರ್ಡರ್ ಪ್ರಕಾರ ಕಲಿಬೇಕು ಅಂತ ಇದ್ದರೆ ನಾನು ಡೇ 1ನಿಂದ ಫುಲ್ ನೋಟ್ಸ್ ಕಳಿಸ್ತಾ ಇರ್ತೇನೆ. ನನಗೆ ನನ್ನ ನಂಬರಿಗೆ 299 ರುಪೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ನಿಮ್ಮ ವಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲಿ ನಿಮಗೆ ಬೇಕಾದ ನೋಟ್ಸ್ ಕಳಿಸ್ತೇನೆ. ವಿತ್ ಇನ್ಸ್ಟ್ರಕ್ಷನ್, ಸೂಚನೆಗಳ ಮೂಲಕ ಕಳಿಸ್ತೇನೆ. ಅಲ್ಲಿ ಏನೇನು ಮಾಡಬೇಕಂತ ಅದನ್ನು ವಾಯ್ಸ್ ನೋಟಲ್ಲಿ ಕಳಿಸ್ತೇನೆ. ಸೊ ನೀವು 299 ರುಪೀಸ್ ಕಳಿಸಿದರೆ ನಿಮ್ಮ ವಾಟ್ಸಪ್ ಅಥವಾ ಟೆಲಿಗ್ರಾಮಿಗೆ ನಾನು ನೋಟ್ಸ್ ಕಳಿಸ್ತೇನೆ. ನನಗೆ ಅದನ್ನು ಇದು ಮಾಡಿದರೆ ಆಯಿತು. ಎಲ್ಲರೂ ಕಲಿಬೇಕಷ್ಟೇ, ಕಲಿಯಿರಿ. ಆಲ್ ದ ಬೆಸ್ಟ್.